ಭಾನುವ್ರೆ, ಶೂಟೌಟ್ ಆಗಿದ್ದು ನಿಮ್ಮ ಮೇಲೆ. ಅಂದರೆ ನಿಮ್ಮನ್ನು ಮುಗಿಸ್ಬೇಕು ಅಂತ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆಯಿತು. ನಿಮಗೆ ಯಾರ ಮೇಲೆ ಅದ್ರ ಅನುಮಾನ ಇದೆಯಾ? ಇಲ್ಲ ಸರ್, ಪ್ರಾಣ ತೆಗೆಯುವಂಥ ದೊಡ್ಡ ಮಟ್ಟದ ಶತ್ರುಗಳು ನನಗೆ ಯಾರೂ ಇಲ್ಲ. ಸರ್, ಭಾನುಗೂ ಈ ಶೂಟೌಟ್ಗೂ ಯಾವ ಸಂಬಂಧನೂ ಇಲ್ಲ. ಈ ಶೂಟೌಟ್ ಆಗಿದ್ದು ನನ್ನ ಮೇಲೆ. ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ? 3 ದಿವಸದ ಮುಂಚೆ ಒಂದು ಫೋನ್ ಕಾಲ್ ಬಂತು. ಬೆಂಗಳೂರು ಸುತ್ತಮುತ್ತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದೆಯಾ, ತುಂಬ ಸಂತೋಷ. ಯಾವುದೇ ಸಮಸ್ಯೆನೂ ಇಲ್ಲದೆ ಈ ಪ್ರಾಜೆಕ್ಟ್ ಮುಂದುವರಿಬೇಕು ಅಂದರೆ ನಮಗೆ 3 ಕೋಟಿ ಕಳಿಸ್ಕೊಡ್ಬೇಕು ಅಂದರು. ಕೊಡಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ಕೇಳಿದೆ. ಜೋರಾಗಿ ನಕ್ಬಿಟ್ಟು, ಇಷ್ಟರಲ್ಲೇ ನಿನಗೊಂದು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರು. ಯಾರು ಫೋನ್ ಮಾಡಿದ್ರು ನಿಮಗೆ? ಐ ಮೀನ್ ಹೆಸರೇನಾದರೂ ಹೇಳಿದ್ರಾ ಅಥವಾ ಇಂಥ ಗ್ಯಾಂಗ್ನವರು ಅಂತ ಏನಾದರೂ ಹೇಳಿದ್ರಾ? ಇಲ್ಲ, ಆದರೆ ಈ ಶೂಟ್ ಮಾಡಿದ್ದು ಅವನೇ ಅನ್ನೋದು ನನ್ನ ಅನುಮಾನ. ನಿಮ್ಮ ಅನುಮಾನ 100% ನಿಜನೇ ಸರ್. ಯಾಕೆ ಅಂದರೆ ಶೂಟೌಟ್ ಆಗಿರೋದು ನಿಮ್ಮ ಮನೆಯಲ್ಲಿ. ಹೇಗೆ ಲೆಕ್ಕಾಚಾರ ಹಾಕಿ ನೋಡಿದ್ರು ಟಾರ್ಗೆಟ್ ಮಾಡಿರೋದು ನಿಮ್ಮನ್ನೇ. ನಾನು ನಿಮ್ಮ ಮನೆಗೆ ಹೋಗಿ ಎಲ್ಲನೂ ಅನಲೈಸ್ ಮಾಡಿ ನೋಡಿದೆ. ಅವ್ನು ಶೂಟ್ ಮಾಡಿರೋದು ಕಿಟಕಿ ಕಡೆಯಿಂದ. ಫಸ್ಟ್ ಆಫ್ ಆಲ್ ಅವ್ನು ಟಾರ್ಗೆಟ್ ಮಾಡಿರೋದು ನಿಮ್ಮ ಚೆಸ್ಟ್ನ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಅಷ್ಟರಲ್ಲಿ ಭಾನು ಅವ್ರು ಅಡ್ಡ ಬಂದಿದ್ದರಿಂದ ನಿಮ್ಮ ಎದೆನ ಸೀಳಬೇಕಾದ ಬುಲೆಟು ಅವ್ರ ತೋಳನ್ನು ಸೀಳಿದೆ. ಅದರಲ್ಲಿ ಅದೃಷ್ಟದ ಪ್ರಶ್ನೆ ಏನೂ ಇಲ್ಲ ಸರ್. ನಾನು ಅಮ್ಮನ ಹತ್ರ ಮಾತಾಡ್ತಿದ್ದೆ. ಆಗ ಜಯರಾಮ್ ಅವರು ಅವ್ರ ಫ್ರೆಂಡಿಗೆ ಪರಿಚಯ ಮಾಡಿಕೊಡೋದಕ್ಕೆ ಅಂತ ನನ್ನನ್ನು ಕರೆದ್ರು. ಅಷ್ಟರಲ್ಲಿ ನನ್ನ ಗಮನ ಯಾಕೋ ಕಿಟಕಿ ಕಡೆಗೆ ಹೋಯಿತು. ಭಾನುವರೇ, ಕತ್ಲಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ನನಗೆ ಭಯ ಆಯಿತು. ಕಿರ್ಚಿ ಅವ್ರನ್ನ ಎಚ್ಚರಿಸೋಣ ಅಂತ ಅಂದ್ಕೊಂಡೆ. ಅದೇ ನನ್ನ ಕಿರ್ಚಾಟ ಕೇಳಿ ಅಲ್ಲಿ ಬಂದವ್ರು ಗಾಬರಿಯಾಗಿ ಅವನು ಹಾರಿಸಿದ ಗುಂಡು ಯಾರಿಗಾದ್ರೂ ತಗಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಭಯ ಆಯಿತು. ಗ್ರೇಟ್, ರಿಯಲಿ ಯು ಆರ್ ಟೂ ಗ್ರೇಟ್. ಸಾಮಾನ್ಯವಾಗಿ ಜನ ಒಂದು ಸಣ್ಣ ರಿಸ್ಕ್ ಇದೆ ಅಂತ ಗೊತ್ತಾದ್ರೇ ಆ ಕಡೆ ತಲೆ ಹಾಕೋದಿಲ್ಲ. ಅಂಥದ್ರಲ್ಲಿ ನೀವು ಪ್ರಾಣನೇ ಪಣಕ್ಕಿಟ್ಟು ಜಯರಾಮ್ ಅವ್ರನ್ನ ಕಾಪಾಡಿದ್ದೀರಾ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಮೇಡಮ್.
ಅದರಲ್ಲಿ ನನ್ನ ಗ್ರೇಟ್ನೆಸ್ ಏನೂ ಇಲ್ಲ ಸರ್, ಮಾನವೀಯತೆ ಅಷ್ಟೇ. ಮಾನವೀಯತೆ ಅದು ಈಗಿನ ಕಾಲದಲ್ಲಿ ಎಲ್ಲಿ ಸಿಗುತ್ತೆ ಮೇಡಮ್? ಎನಿವೇಸ್ ಜಯರಾಮ್ ಅವರೇ, ನಿಮಗೆ ಬೆದರಿಕೆ ಕಾಲ್ ಬಂದ ತಕ್ಷಣವೇ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಸಾಮಾನ್ಯವಾಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಈ ಥರ ಫೇಕ್ ಕಾಲ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎವ್ರಿ ಡೇ ಇಸ್ ನಾಟ್ ಸಂಡೇ ಸರ್. ಇನ್ಮೇಲಾದರೂ ಇಂಥ ವಿಷಯನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಖಂಡಿತ. ಮೊನ್ನೆ ನಿಮಗೆ ಫೋನ್ ಕಾಲ್ ಬಂತು ಅಂತ ಹೇಳಿದ್ರಲ್ಲ, ನಿಮ್ಮ ಕಾಲ್ ರಿಜಿಸ್ಟರ್ ನೋಡಿ ಆ ನಂಬರ್ ಹೇಳೋದಕ್ಕಾಗತ್ತಾ? ನೋಡ್ತೀನಿ. ಹಾಂ, 94480. ಕಾನ್ಸ್ಟೇಬಲ್ ಯಾಕೆ ಯಾಮಿನಿನೇ ನೋಡ್ತಾ ಇದ್ದಾನೆ? ಅವನ ನೋಟದಲ್ಲಿ ಏನೋ ಅನುಮಾನ ಇದ್ದಾಗಿದೆಯಲ್ಲ. ಬಹುಶಃ ಇವಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳೇನಾದರೂ ಗೊತ್ತಾ ಇವನಿಗೆ? ಓಕೆ, ನಾನು ಟ್ರೇಸ್ ಮಾಡ್ತೀನಿ. ಬರ್ತೀನಿ. ಥ್ಯಾಂಕ್ಸ್. ಮರಿಯಪ್ಪ, ಮಿಸ್ಟರ್ ಜಯರಾಮ್, ನೌ ಶಿ ಈಸ್ ಆಲ್ ರೈಟ್. ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ, ಮನೆಗೆ ಕರ್ಕೊಂಡೋಗಿ. ಆದರೆ ಕಾಯಂ ಆಗೋವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಭಾನು ಮೇಡಮ್, ಟೇಕ್ ರೆಸ್ಟ್. ಅಮ್ಮ, ಏನು ಮಾಡ್ತಿದ್ದೀರಿ ನೀವು? ನಾನು ನಿನ್ನ ಪ್ರಾಣನ ಒತ್ತೆ ಇಟ್ಟು ನಮ್ಮ ಅಳಿಯಂದ್ರ ಪ್ರಾಣ ಉಳಿಸಿದೀಯ. ನಿನಗೆ ಎಷ್ಟು ನಮಸ್ಕಾರ ಮಾಡಿದ್ರು ನಿನ್ನ ಋಣ ತೀರ್ಸೋಕ್ಕಾಗಲ್ಲ ಕಣಮ್ಮ. ಅಮ್ಮ, ದಯವಿಟ್ಟು ಹೀಗೆಲ್ಲ ಮಾಡಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡಿಬಿಡಿ ಪ್ಲೀಸ್ ಅಮ್ಮ. ಇಂಥ ದೊಡ್ಡ ಗುಣ ಕಣೆ ನಿಂದು. ಭಾನು, ಈ ಗಡಿಬಿಡಿಲಿ ನಿಮ್ಮವ್ರಿಗೆ ಈ ವಿಷಯ ತಿಳಿಸೋದೇ ಮರ್ತೋಯ್ತು. ಫೋನ್ ನಂಬರ್ ಕೊಡು, ಹೀಗೀಗಾಗಿದೆ ಅಂತ ಅವ್ರಿಗೆ ಹೇಳ್ತೀವಿ. ನನಗೆ ನನ್ನವರು ಅಂತ ಯಾರಿದ್ದಾರಮ್ಮ? ನಾನು ಒಬ್ಬಂಟಿ. ನಾವೆಲ್ಲ ಇರುವಾಗ ನೀನು ಹೇಗೆ ಒಬ್ಬಂಟಿ ಆಗ್ತೀಯ? ಅಮ್ಮ, ಇನ್ಮೇಲೆ ನಾವೆಲ್ಲ ನಿನ್ನ ಬಂಧುಗಳು. ಈ ಗಾಯ ವಾಸಿ ಆಗೋವರೆಗೂ ನೀನು ನಮ್ಮನೇಲೇ ಇರ್ತೀಯ. ಅಮ್ಮ,
ಇದು ನನ್ನ ಆಜ್ಞೆ. ಏನಂತೀಯ? ಆ ಭಾನು ಯಾವ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ದಳೋ ಅರ್ಥನೇ ಆಗ್ತಿಲ್ಲ. ಅವಳು ಶೂಟ್ ಮಾಡೋದನ್ನ ಕಿಟಕಿ ಹತ್ರ ನೋಡೋದೇನು, ಓಡ್ ಹೋಗಿ ಜೈರಾಮ್ ಅವ್ರಿಗೆ ಅಡ್ಡ ನಿಂತು ಅವ್ರನ್ನ ಕಾಪಾಡೋದೇನು, ಎಲ್ಲೋ ಸಿಂಕ್ ಆಗ್ತಿಲ್ವಲ್ಲ. ಹಾಗೊಂದು ವೇಳೆ ಶೂಟ್ ಮಾಡೋದನ್ನ ನೋಡಿದ್ದು ನಿಜ ಅಂದ್ಕೊಂಡ್ರು ಇವಳು ಒಂದು ಕೂಗ್ ಹಾಕಿದಿದ್ರೆ ಭಯಕ್ಕೆ ಅವನು ಓಡ್ ಹೋಗ್ತಿದ್ನಲ್ಲ. ಅದನ್ನ ಬಿಟ್ಟು ಇವಳು ಓಡ್ ಹೋಗಿ ಯಾಕೆ ಬುಲೆಟ್ಗೆ ಅಡ್ಡ ನಿಂತಲು? ಸಾಮಾನ್ಯವಾಗಿ ಇಂಥ ಹೆಂಗಸರೆಲ್ಲ ಮತ್ತೊಬ್ಬರ ಪ್ರಾಣವನ್ನ ತೆಗಿತಾರೆ ಹೊರತು ತಮ್ಮ ಪ್ರಾಣಕ್ಕೆ ಎರಸ್ ತಗೊಳ್ಳೋರಲ್ಲ. ಅಂಥದ್ರಲ್ಲಿ ಇವಳು ಹೇಗೆ ಬುಲೆಟ್ ಏಟ್ ತಿನ್ನೋ ಅಂತ ಧೈರ್ಯ ಮಾಡಿದ್ಲು? ಏನೋ ನಿಗೂಢ ಇದೆ ಇದ್ರ ಹಿಂದೆ, ಕಂಡು ಹಿಡಿಬೇಕು. ಆ ಮನೆ ಹಾಳಿನ ಆರತಿ ಬೆಳಗ್ಗೆ ವೆಲ್ಕಮ್ ಮಾಡ್ತಾರೋ ಏನೋ. ಸದ್ಯಕ್ಕೆ ಜೈರಾಮ್ ಅವ್ರನ್ನ ಕಾಪಾಡಿದ ದೇವತೆ ಆಗ್ಬಿಟ್ಟಿದ್ದಾಳಲ್ಲ ಮನೆಯವ್ರ ಕಣ್ಣಿಗೆ ಇವಳು. ಕಳಚ್ತೀನಿ, ಇಷ್ಟರಲ್ಲಿ ಅವಳ ವೇಷವನ್ನು ನಾನು ಕಳಚ್ತೀನಿ. ಓಹ್, ಕಾನ ಆನಾಯ್ತು, ಬಂದ್ರು ಅಂತ ಕಾಣುತ್ತೆ. ಸುಮಿತ್ರಾ, ಆರತಿ ತಟ್ಟೆ ರೆಡಿ ಮಾಡಕ್ಕೆ ಹೇಳಿದ್ನಲ್ಲ, ರೆಡಿ ಆಯ್ತಾ? ರೆಡಿ ಅತ್ತೆ. ಅಯ್ಯೋ, ನಿಮ್ಗೆಲ್ಲ ಕೇಳಿಸೋದೇ ಇಲ್ಲ ಅನ್ಸುತ್ತಮ್ಮ. ಬೇಗಮ್ಮ ಬೇಗಮ್ಮ. ಒಂದು ನಿಮಿಷ ಅಲ್ಲೇ ನಿಂತ್ಕೊ. ಯಾಕಮ್ಮ? ಈ ಮನೆ ಬೆಳಕನ್ನು ಕಾಪಾಡ್ದವಳು ನೀನು. ಪ್ರಾಣಾಪಾಯದಿಂದ ಪಾರಾಗಿ ನಮ್ಮ ಮನೆಗೆ ಬರ್ತಾ ಇದೀಯಾ. ಇನ್ನು ಮುಂದೆ ನಿನಗೆಲ್ಲನೂ ಒಳ್ಳೆಯದೇ ಆಗಬೇಕು. ಹೊರಗಡೆ ಯಾರ್ದಾದ್ರು ಕೆಟ್ಟ ದೃಷ್ಟಿ ತಾಕಿದ್ರೆ ಅದು ದೂರ ಆಗಲಿ ಅಂತ ಆರತಿ ಮಾಡ್ತೀವಿ. ಅಲ್ಲೇ ನಿಂತ್ಕೋ. ಸಂಗೀತ, ಬಾಮ್ಮ ಇಲ್ಲಿ. ನಾನಾ? ನೀನೇ ಬಾಯಿಲಿ. ಭಾನುಗೆ ರಕ್ತ ಕೊಟ್ಟು ಅವಳ ಜೀವ ಉಳಿಸ್ತವಳು ನೀನು.
ಅವಳು ಶ್ರೇಯಸ್ಸನ್ನು ಕೋರೋರು ನಿನಗಿಂತ ಹೆಚ್ಚಾಗಿ ಬೇರೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ತಗಲಿರೋ ಕೆಟ್ಟ ದೃಷ್ಟಿಯೆಲ್ಲ ನಿನ್ನ ಒಳ್ಳೆ ಮನಸ್ಸಿನಿಂದ ದೂರ ಆಗೋಗ್ಲಿ. ಭಾನುಗೆ ನೀನೇ ಆರತಿ ಮಾಡಮ್ಮ. ಕೊಡು. ಅಮ್ಮ, ನೀವು ಹೇಳಿದ ನಿಜಾನೇ. ಪಾಪ ಭಾನು ಅವ್ರಿಗೆ ತುಂಬಾ ದೃಷ್ಟಿ ಸೋಗ್ದಾಗಿದೆ. ಒಂದು ನಿಮಿಷ. ತಗೊಳ್ಳಿ, ಆರತಿ ಎತ್ತಿದವ್ರನ್ನ ಬರೀ ಕೈಯಲ್ಲಿ ಕಳಿಸ್ತಾರ್ದಂತೆ. ಅಯ್ಯೋ ನನ್ನ ತಾಯಿ, ಇಷ್ಟು ವಿದ್ಯಾವಂತಿ ಆಗಿದ್ರು ಶಾಸ್ತ್ರ ಸಂಪ್ರದಾಯ ಯಾವುದನ್ನು ಮರ್ತಿಲ್ವಲ್ಲ. ತಗೊಳ್ಳಿ, ತಗೋಮ್ಮ ಸಂಗೀತ.